ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಹೊರನಾಡಲ್ಲಿದ್ದೀನಿ. ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಮಾಡೋಣ ಅಂತ ಹೊರನಾಡಿಗೆ ಬಂದಿದ್ದೆ. ಹಾಗೆ ನೀವು ಹೊರನಾಡು ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನ ಮಾಡೋಣ ಬನ್ನಿ. ಬೆಳಗಿನ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ನಾವು ಬೇಗ ಎದ್ದು ರೆಡಿಯಾಗಿ ಹೊರಟ್ವಿ. ನಾವು ಇನ್ನೂ 6:30 ಆಗಿತ್ತು. ಸ್ವಲ್ಪ ಬೆಳಕಿದೆ, ಬೇಸಿಗೆ ಅಲ್ವಾ, ಅದಕ್ಕೆ ಬೇಗ ಬೆಳಕಾಗುತ್ತೆ. 6:30 ಆಗಿತ್ತು ಅಷ್ಟೇ. ನೋಡಿ ಗುಬ್ಬಚ್ಚಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಮ್ಮ ಕಡೆ ಗುಬ್ಬಚ್ಚಿ ಕಮ್ಮಿ, ಅಲ್ಲಿ ಹೊರನಾಡಲ್ಲಂತೂ ತುಂಬ ಗುಬ್ಬಚ್ಚಿಗಳಿದ್ದಾವೆ, ಸ್ಪ್ಯಾರೋಸ್ ಇದ್ದಾವೆ. ನನಗೆ ಖುಷಿಯಾಗುತ್ತೆ ಗುಬ್ಬಚ್ಚಿ ನೋಡಿದ್ರೆ. ಆಮೇಲೆ ಪುಟ್ಟ ಹಸೆಗಳ್ನ ನೋಡಿದ್ರೆ ತುಂಬ ಖುಷಿ ಆಯಿತು. ರೆಡಿಯಾಗಿ ಹೊರಟ್ವಿ ದೇವಸ್ಥಾನದ ಕಡೆಗೆ ಅಮ್ಮನ ದರ್ಶನ ಮಾಡೋಣ ಅಂತ. ನಾವು ಪ್ರತಿ ಸರಿ ಬಂದಾಗ್ಲೂ ಬೆಳಗಿನ ಜಾವನ ದರ್ಶನನೇ ನಾವು ಅಮ್ಮನ ದರ್ಶನ ಮಾಡೋದು. ಫಸ್ಟ್ ದರ್ಶನನೇ ನಮ್ಮದಾಗಬೇಕು ಹೊರನಾಡಲ್ಲಿ. ಆ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡು ಹೊರನಾಡಿಗೆ ಹೋಗ್ತೀವಿ. ಯಾಕಂದರೆ ತುಂಬ ಕಾಮಾಗಿರುತ್ತೆ, ತುಂಬ ಜಾಸ್ತಿ ಹೊತ್ತು ನೋಡ್ಬೋದು ಅಮ್ಮನ್ನ ಅಂತ ಆ ನಿರ್ಧಾರ ಮಾಡಿಕೊಂಡು ಬೆಳಗಿನ ರಾತ್ರಿನೇ ಹೋಗಿ ಅಲ್ಲಿ ತಲುಪಿ ರೂಮ್ ಮಾಡ್ಕೊಂಡಿದ್ದು ಬೆಳಗ್ಗೆನೇ ಬೇಗ ರೆಡಿ ಆಗಿಬಿಟ್ಟು ಅಮ್ಮನ ದರ್ಶನ ಮಾಡೋಕ್ಕೆ ಹೋಗ್ತೀವಿ. ಆವಾಗಲೂ ಇದೇ ಥರ ಪ್ಲ್ಯಾನ್ ಮಾಡ್ಕೊಂಡು ಬರ್ತೀವಿ. ನೈಟೇ ಬಂದಿದ್ದು ಸ್ಟೇ ಆಗಿ ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿ ಅಮ್ಮನ ದರ್ಶನ ಮಾಡ್ತೀವಿ. ಹಾಗೆ ರೆಡಿಯಾಗಿ ಹೋಗ್ಬೇಕಾದ್ರೆ ನನಗೆ ಈ ಸುಂದರವಾದ ಪ್ರಕೃತಿ ಕಣ್ಮುಂದೆ ಬಂತು. ಈ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡ್ತಾ ಇಲ್ಲ. ಡೈರೆಕ್ಟಾಗಿ ನೋಡಿದ್ರೆ ಖುಷಿಲಿ ಕೊಂಡಾಡಬೇಕು ಅನಿಸುತ್ತೆ, ಅಷ್ಟು ಚೆಂದ ಇದೆ. ನನಗಂತೂ ನೇಚರ್ ಅಂದರೆ ತುಂಬ ಇಷ್ಟ, ಮಲೆನಾಡು ಅಂದರೆ ತುಂಬ ಇಷ್ಟ. ಮಲೆನಾಡಲ್ಲಿರೋ ದೊಡ್ಡ ದೊಡ್ಡ ಮರ, ಗುಡ್ಡ ಇವೆಲ್ಲ ನಂಗೆ ತುಂಬ ಇಷ್ಟ. ನನಗಂತೂ ಹೊರನಾಡಿಗೆ ಹೋದಾಗ, ಧರ್ಮಸ್ಥಳ ಎಲ್ಲ ಕಡೆ ಹೋದಾಗ, ಮಲೆನಾಡು ಕಡೆ ಹೋದಾಗ ತುಂಬ ಖುಷಿಯಾಗುತ್ತೆ. ಅಲ್ಲಿರೋ ಅಷ್ಟು ಟೈಮು ನಾನು ತುಂಬ ಖುಷಿಯಾಗಿರ್ತೀನಿ. ನನ್ನ ಮನಸ್ಸು ಹಗುರವಾಗಿರುತ್ತೆ. ಈ ಮನೆಗಳು ಅಷ್ಟೇ ಅವತ್ತಿಂದ ಹೀಗೆ ಇದ್ದಾವೆ, ಚೆನ್ನಾಗಿದ್ದಾವೆ. ಇಲ್ಲಿ ಗ್ರೀನ್ ಬಿಲ್ಡಿಂಗ್ ಕಾಣ್ತಿದ್ದೀರಾ, ಈ ಬಿಲ್ಡಿಂಗ್ಗಳು ದೇವಸ್ಥಾನದವು. ಇವು ಸ್ಟೇ ಆಗೋಕ್ಕೆ ರೂಮ್ಸು, ದೇವಸ್ಥಾನದ ರೂಮ್ಸ್. ಅದಕ್ಕೆ ಸ್ವಲ್ಪ ಕಮ್ಮಿ ಇರುತ್ತೆ. ಅದನ್ನು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅನಿಸುತ್ತೆ. ಅದು ಯಾವಾಗಲೂ ಇಲ್ಲಿ ಸಿಗೋದೇ ಇಲ್ಲ. ನಾವು ಇಲ್ಲಿ ಹೋಗೇ ಇಲ್ಲ. ಪ್ರೈವೇಟೇ ನಾವು ಯಾವಾಗಲೂ ರೂಮ್ ಬುಕ್ ಮಾಡ್ಕೊಂಡಿರೋದು. ಇಲ್ಲಿ ಬುಕ್ ಮಾಡ್ಕೋಬೇಕು ಅಂದರೆ ಮೋಸ್ಟ್ಲಿ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅನಿಸುತ್ತೆ. ಯಾವಾಗಲೂ ರಶ್ಶೇ ಇರುತ್ತೆ ಬಿಡಿ, ಅದರಲ್ಲಿ ಸಿಗೋದೇ ಇಲ್ಲ ರೂಮು. ನಾವು 1-2 ಸರಿ ವಿಚಾರಿಸಿ ಸಿಕ್ಕಿಲ್ಲ ಅಂದರೆ ನಾವು ಈ ಕಡೆ ಬರೋದೇ ಬಿಟ್ಬಿಟ್ಟು ಇಲ್ಲ ಸ್ಟಾರ್ಟಿಂಗಲ್ಲೇ ಪ್ರೈವೇಟ್ ಸಿಗುತ್ತಲ್ಲ ಅಲ್ಲಿ ನಾವು ಬುಕ್ ಮಾಡೋದು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಅಲ್ಲಿಂದ ಮತ್ತೆ ಗುಬ್ಬಚ್ಚಿ ಸಿಕ್ತು, ನೋಡಿದೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಮೇಲ್ಗಡೆ ಅನ್ನಪ್ರಸಾದ ಇದೆ. ಈ ಪ್ರೈವೇಟ್ ಬಸ್ಸು ನನಗೆ ತುಂಬ ಪರಿಚಯ. ಹೇಗೆ ಹೆಂಗೆ ಯಾಕೆ ಅಂತ ಹೇಳೋಕ್ಕಾಗಲ್ಲ. ಆ ಬಸ್ಸಲ್ಲಿ ನಾನು ಓಡಾಡಿದ್ದೀನಿ. ಆಮೇಲೆ ಹಿಂಗೆ ಬಂದರೆ ಈಗ ಬೇರೆ ಥರ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ಮೊದಲು ಪೂಜೆ ಮಾಡ್ತಿದ್ರಲ್ಲ ಪೂಜಾರಪ್ಪ ಅವರು, ಅವ್ರದ್ದೆಲ್ಲ ಸ್ಟ್ಯಾಚು ಮಾಡಿ ನಿಲ್ಲಿಸಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬೆಳಗ್ಗೆನೇ ಹೋದ್ರೇ ಇಷ್ಟೆಲ್ಲ ನೀಟಾಗಿ ನೋಡೋಕ್ಕಾಗೋದು. ಸ್ವಲ್ಪ ಲೇಟ್ ಆಯಿತು ಅಂದರೆ ಇಷ್ಟೆಲ್ಲ ನಾವು ನೀಟಾಗಿ ಆರಾಮಾಗಿ ನೋಡೋಕ್ಕಾಗೋದೇ ಇಲ್ಲ. ಕಾಮಾಗಿ ದೇವಸ್ಥಾನ ಕೂಡ ಇರೋಲ್ಲ, ತುಂಬ ಜನ ಇರ್ತಾರೆ, ನೆಮ್ಮದಿಯಾಗಿರೋಕ್ಕಾಗಲ್ಲ ಅಂತ ನಾವು ಬೆಳಗ್ಗೆನೇ ಬೇಗ ಹೋಗಿ ಮೊದಲನೇ ದರ್ಶನ ಅಮ್ಮನ ಮಾಡಿಬಿಟ್ಟು ಮುಂದೆ ಹೋಗ್ತೀವಿ. ಹಾಗೆ ಇನ್ನು ದೇವಸ್ಥಾನ ಚರಿತ್ರೆ ಬಗ್ಗೆ ಹೇಳೋದಾದರೆ, ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ದಟ್ಟ ಅರಣ್ಯಗಳ ಹಾಗೂ ಭದ್ರಾ ನದಿ ತಟದಲ್ಲಿ ಇರುವ ಶ್ರೀ ಕ್ಷೇತ್ರ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನವು ಅಪಾರ ಇತಿಹಾಸ ಮತ್ತು ಪೌರಾಣಿಕ ಮಹತ್ವವನ್ನು ಹೊಂದಿದೆ. ಪುರಾಣಗಳ ಪ್ರಕಾರ ಈ ದೇವಸ್ಥಾನದ ಮೂಲ ವಿಗ್ರಹವನ್ನು ಅಗಸ್ತ್ಯ ಮಹರ್ಷಿಗಳು ಪ್ರತಿಷ್ಠಾಪಿಸಿದರು ಎಂದು ನಂಬಲಾಗಿದೆ. ಹಿಂದೂ ಧರ್ಮಗ್ರಂಥಗಳ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿಯ ನಡುವೆ ಆಹಾರದ ಮಹತ್ವದ ಬಗ್ಗೆ ವಾದ ಉಂಟಾಯಿತು. ಆಗ ಶಿವರು ಆಹಾರ ಸೇರಿದಂತೆ ಎಲ್ಲವೂ ಮಾಯೆ ಎಂದು ಹೇಳಿದರು. ಶಿವರ ಈ ಮಾತಿಗೆ ಪಾರ್ವತೀ ದೇವಿಯು ಪ್ರಪಂಚಕ್ಕೆ ಆಹಾರದ ಅಗತ್ಯವನ್ನು ಮನವರಿಕೆ ಮಾಡಲು ತಾಯಿ ಪಾರ್ವತಿಯು ಅನ್ನಪೂರ್ಣೇಶ್ವರಿಯಾಗಿ ಅವತರಿಸಿ ಪ್ರಪಂಚದ ಹಸಿವೆಯನ್ನು ನೀಗಿಸಿದಳು ಎಂದು ಇತಿಹಾಸವಿದೆ. ಇನ್ನು ಈ ದೇವಾಲಯಕ್ಕೆ 400 ವರ್ಷಗಳ ಹಿಂದಿನ ಇತಿಹಾಸವಿದೆ. ಹಾಗೆ ಈ ವಿಗ್ರಹ ಫುಲ್ಲು ಚಿನ್ನದಾಗಿದೆ. ಚಿನ್ನದ ವಿಗ್ರಹವನ್ನು 1973ರಲ್ಲಿ ಅಕ್ಷಯ ತೃತೀಯ ದಿನದಂದು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ಅಮ್ಮನವರ ವಿಗ್ರಹ ಫುಲ್ಲು ಚಿನ್ನದಾಗಿರುತ್ತೆ. ಯಾರೆಲ್ಲ ನೋಡಿಲ್ಲ ಒಮ್ಮೆ ನೋಡಿ, ನೋಡಿರೋರು ಕೈ ಮುಗಿರಿ. ತಾಯಿ ಅನ್ನಪೂರ್ಣೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ತಾಯಿ ಅನ್ನದಾತೆ ಎಲ್ಲರಿಗೂ ಅನ್ನವನ್ನು ಕರುಣಿಸಲಿ. ಕೈ ಮುಗಿದು ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳಿ. ದರ್ಶನ ಆಯಿತು, ತುಂಬ ಚೆನ್ನಾಗಾಯಿತು. ಒಳಗಡೆ ಮೊಬೈಲ್ ಅಲೋ ಇಲ್ಲ,
ಸೊ ಅಲ್ಲಿಂದ ತಗೊಂಡ್ರೆ ಹೆಚ್ಚು ಆ ವಿಗ್ರಹ ಈಗ ನೀವು ನೋಡಿದ್ರಲ್ಲ ಆ ದರ್ಶನ ಸಿಕ್ಕಿರೋದು ಹೆಚ್ಚು ನಮಗೆ. ಅಂದರೆ ವಿಡಿಯೋ ಎಲ್ಲ ಅಲೋ ಇಲ್ಲ, ಅಲ್ಲಿ ಕಷ್ಟಪಟ್ಟು ವಿಡಿಯೋ ಮಾಡಿಕೊಂಡೆ. ಅದಾದಮೇಲೆ ಆಚೆ ಬಂದು ಪ್ರದರ್ಶನ ಹಾಕ್ಬೇಕಾದ್ರೆ ಇಲ್ಲಿ ಹಿಂದೆಗಡೆ ಒಂದು ಹಾವಿದೆಯಲ್ಲ ಸುತ್ತ ಇರೋದು, ಅದನ್ನು ಕೂಡ ಕ್ಯಾಪ್ಚರ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಅಲ್ಲೂ ಕೂಡ ಎಷ್ಟೊಂದು ಜನ ಭಟ್ರಿದ್ರು. ಸೊ ಆದಷ್ಟು ಕಷ್ಟಪಟ್ಟು ನಿಮಗೆ ತೋರಿಸ್ಲೇಬೇಕು ಅಂತ ಅದನ್ನು ಕೂಡ ವಿಡಿಯೋ ಮಾಡಿದ್ದೀನಿ. ಆ ಹಾವಿಗೆ ಕೂಡ ನಮಸ್ಕಾರ ಮಾಡ್ಕೊಳ್ಳಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇನ್ನು ನನ್ನ ಮಗನ ಬರ್ತಡೇ ಅವತ್ತೇ ಆಗಿದ್ದರಿಂದ, ನಾವು ಹೋಗಿದ್ದ ದಿವಸನೇ ನನ್ನ ಮಗನ ಬರ್ತಡೇ ಆಗಿತ್ತು. ಸೊ ಅವನ ಬರ್ತಡೇ ದಿವಸ ಅಲ್ಲಿ ಅನ್ನದಾಸೋಹಕ್ಕೆ ನಾವು ಸ್ವಲ್ಪ ಸಣ್ಣ ಪುಟ್ಟ ಕಾಣಿಕೆ ಕೊಡೋಣ ಅಂತ ನಾವು ಕೂಡ ಒಂದು ಚೀಲ ಹಾಕಿ ತಗೊಂಡು ಅಲ್ಲಿ ಅನ್ನದಾಸೋಹಕ್ಕೆ ಕಾಣಿಕೆ ಕೊಟ್ವಿ. ನನ್ನ ಮಗನ ಹೆಸರಲ್ಲಿ ಅವ್ನಿಗೆ ಒಳ್ಳೆಯದಾಗಲಿ ಅಂತ ಅರ್ಚನೆ ಮಾಡಿಸಿ ಅನ್ನದಾಸೋಹಕ್ಕೆ ನಮ್ಮ ಕೈಲಾದಂಥ ಸೇವೆ ಮಾಡಿದ್ವಿ. ಅದಾದಮೇಲೆ ಅಲ್ಲಿಂದ ಆಚೆ ಬಂದರೆ ಇಲ್ಲಿ ಪ್ರಸಾದ ಕೊಡ್ತಾರೆ, ದುಡ್ಡು ಕೊಟ್ಟು ತೊಗೋಬೇಕು. ನಾವು ಅನ್ನದಾಸೋಹಕ್ಕೆ ಮಾಡಿದ್ವಲ್ಲ, ಸೊ ನಮಗೆ ಪ್ರಸಾದ ಕೊಟ್ಟರು, ನಾವು ಎಕ್ಸ್ಟ್ರಾ ಏನು ದುಡ್ಡು ಕೊಟ್ಟಿಲ್ಲ, ತೊಗೊಂಡ್ವಿ. ಅಲ್ಲಿಂದ ಆಚೆ ಬಂದ್ವಿ. ಜನ ಈಗ ಬರ್ತಾಯಿದ್ರು. ನಾವು ಫಸ್ಟೇ ಹೋದಾಗ ಯಾರೂ ಇರಲಿಲ್ಲ. 2 ಸರಿ ದರ್ಶನ ಮಾಡಿದ್ವಿ, ಖುಷಿ ಆಯಿತು. ನಾನಂತೂ ಈ ಪ್ರಕೃತಿನ ಅದೆಷ್ಟು ಸರಿ ವಿಡಿಯೋ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ನೇಚರ್ ನಂಗೆ ತುಂಬ ಇಷ್ಟ, ಹೊರನಾಡೋದ್ರೆ ನಂಗೆ ತುಂಬ ಇಷ್ಟ. ತುಂಬ ವಿಡಿಯೋ ಮಾಡ್ಕೊಂಡಿದ್ದೀನಿ, ಎಲ್ಲ ಇದಕ್ಕೆ ಆ್ಯಡ್ ಮಾಡೋಕ್ಕಾಗಿಲ್ಲ, ತುಂಬ ಲ್ಯಾಗ್ ಆಗುತ್ತೆ ಅಂತ. ಸೀದಾ ರೂಮಿಗೆ ಬಂದು ಮತ್ತೆ ರೆಡಿಯಾಗಿ ಸ್ವಲ್ಪ ಇಲ್ಲಿ ಮಸಾಲೆ ಪದಾರ್ಥಗಳನ್ನ ತೊಗೊಳ್ಳೋಣ ಅಂತ. ಹೊರನಾಡಲ್ಲಿ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಈ ಥರದ್ದೆಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಯಾರೆಲ್ಲ ಈ ವಿಡಿಯೋ ನೋಡಿದ್ರೋ ಎಲ್ಲರಿಗೂ ತಾಯಿ ಅನ್ನಪೂರ್ಣೇಶ್ವರಿ ಅವರು ಒಳ್ಳೇದು ಮಾಡಲಿ. ಹಾಗೆ ಯಾರೆಲ್ಲ ಈ ವಿಡಿಯೋ ಫುಲ್ಲು ನೋಡಿದ್ದಾರೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಎಲ್ಲರೂ ಲೈಕು, ಕಮೆಂಟು, ಹೈಪು ಮಾಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.